ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಮಾರ್ಕನ ಬರೆದ ವಾರ್ತೆ 12ನೇ ಅಧ್ಯಾಯ, ಇಲ್ಲಿ 38ನೇ ವಚನವಾಗಿದೆ. ಸಾಕು. ಸಾಧಾರಣ ಜನರು ಯೇಸು ಸ್ವಾಮಿ ಮಾತುಗಳನ್ನು ಸಂತೋಷದಿಂದ ಕೇಳುತ್ತಿದ್ದರು. ಅವರು ಗಲಿಬಿಲಿ ಮಾಡದೆ ಸಂತೋಷವಾಗಿ ದೇವರ ಮಾತು ಅಂದ್ರೆ ದೇವರು ಪ್ರಸಂಗ ಮಾಡ್ತಿದ್ದಾರೆ, ವಾಕ್ಯವನ್ನು ಹೇಳುವಾಗ ಸಂತೋಷವಾಗಿ ಸ್ವೀಕಾರ ಮಾಡುತ್ತಾ ಇದ್ರು ಸಾಧಾರಣ ಜನರು. ಹಾಲೆಲೂಯಾ. ಈ ಸ್ವಾಮಿ ಹೇಳ್ತಾರೆ, ಆತನು ದೇವರು ಹೇಳ್ತಾರೆ, ಆತನ ಉಪದೇಶ ಸ್ವಾಮಿ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಹಾಲೆಲೂಯಾ. ನಿಮ್ಮನ್ನು ಯೇಸು ಸ್ವಾಮಿ, ನಾನು ಯೇಸು ಸ್ವಾಮಿಯವನು, ನಾನು ಯೇಸು ಸ್ವಾಮಿ ಹೆಸರಲ್ಲಿ ಪ್ರಸಂಗ ಮಾಡುವನು, ಯೇಸು ಸ್ವಾಮಿ ಹೆಸರಲ್ಲಿ ನಿಮ್ಗೆ ದೀಕ್ಷಾ ಸ್ಥಾನ ಮಾಡಿಸುವನು, ಯೇಸು ಸ್ವಾಮಿ ಹೆಸರೆತ್ತುಕೊಂಡೇ ನಿಮ್ಮ ಹತ್ರ ಬರುವವರಾಗಿದ್ದಾರೆ. ಹಾಲೆಲೂಯಾ. ಅವರು ನಿಲುವಂಗಿಗಳನ್ನು ತೊಟ್ಟುಕೊಂಡು ತಿರುಗಾಡುವುದು. ಸಾಕು. ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು. ಇವರು ನಿಲುವಂಗಿ ತೊಟ್ಟುಕೊಂಡು, ನಾನು ಯೇಸು ಸ್ವಾಮಿ ಕಡೆಯಿಂದ ಬಂದವನು, ನಾನು ಯೇಸು ಸ್ವಾಮಿ ಸೇವೆಯನ್ನು ಮಾಡುವನು, ಈತನು ಹೊಗಳಿಸಿಕೊಳ್ಳಬೇಕು. ಹಾಲೆಲೂಯಾ. ಯೇಸು ಸ್ವಾಮಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪದಲ್ಲಿ ತಾಳಿಕೊಂಡು ಬಂದರು. ಈ ಲೋಕದಲ್ಲಿ ಹೇಗೆ ಬಂದರು ಯೇಸು ಸ್ವಾಮಿ? ಹಾಲೆಲೂಯಾ. ಅವರು ನಡೆದು ಹೋದ ದಾರಿ, ಹಿಂಸೆ ಪಟ್ಟ ದಾರಿಯನ್ನು ನಾವು ಯೋಚನೆ ಮಾಡಬೇಕು, ನಾವು ಧ್ಯಾನಿಸಬೇಕು ಅದ್ರ ಪ್ರಕಾರ. ಹಾಲೆಲೂಯಾ. ನಾವು ಯೇಸು ಸ್ವಾಮಿಗಿಂತ ಯಾರು ದೊಡ್ಡವರಲ್ಲ. ಇಲ್ಲಿ ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳನ್ನು ಇಷ್ಟಪಡ್ತಾರೆ, ಬೀದಿ ಚೌಕಗಳಲ್ಲಿ ಇಷ್ಟಪಡುತ್ತಾರೆ. ಸಹೋದರ, ನಾನು ಯೇಸು ಸ್ವಾಮಿ, ನಾನು ಯೇಸು ಸ್ವಾಮಿ, ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ನಿಮ್ಮನ್ನು ದೊಡ್ಡ ದೊಡ್ಡ ಸಭಾ ಮಂದಿರಗಳಲ್ಲಿ, ಅಂಗಡಿ ಬೀದಿಗಳಲ್ಲಿ, ದೊಡ್ಡ ದೊಡ್ಡ ಸರ್ಕಲ್ಗಳಲ್ಲಿ ಪರಿಚಯ ಮಾಡಿಸ್ಕೊಳ್ತಾರೆ ನಿಮಗೆ. ಬೀದಿಗಳ ನಮಸ್ಕಾರಗಳು, ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠಗಳು. ಹಾಲೆಲೂಯಾ. ಸಭಾ ಮಂದಿರ ಒಂದು ದೊಡ್ಡ ಸಭೆ ನಡೆಯುವಂತ ಜಾಗದಲ್ಲಿ ಮುಖ್ಯ ಪೀಠ, ಮುಂದ್ಗಡೆ ಸೀಟು, VIP ಸೀಟು ಅಂತ ಹೇಳ್ತಾರಲ್ಲ, ಆ ಸೀಟುಗಳೇ ಕೊಡ್ಬೇಕು ನಿನಗೆ. ಅಲ್ಲಿಗೆ ನೀನು ದೊಡ್ಡ ಸ್ಥಿತಿಯನ್ನ ತೋರಿಸ್ಕೊಳ್ತಾ ಇದೀಯಾ, ನೀನು ಗರ್ವವನ್ನ ತೋರಿಸ್ಕೊಳ್ತಾ ಇದೀಯಾ. ಹಾಲೆಲೂಯಾ. ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ಮುಖ್ಯ ಪೀಠಗಳು, ಔತಣ ಪ್ರಾಪ್ತಗಳಲ್ಲಿ ಪ್ರಥಮ ಸ್ಥಾನಗಳು. ಇವುಗಳಲ್ಲಿ ಅವರ ಮನಸ್ಸು. ಇಲ್ಲಿ ವಿಶ್ವಾಸಿಗಳಿಗೆ ನೀನು ಹೇಗೆ ನಡೆಸಬೇಕು, ಹೇಗೆ ಶುಭ ವರ್ತಮಾನ ಸಾರಬೇಕು, ದೇವರನ್ನ ಹೇಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋದ ಬಿಟ್ಟು ಹಾಲೆಲೂಯಾ, ಎಲ್ಲರೂ ಸುವಾರ್ತೆ ಸಾರಬೇಕು. ಸುವಾರ್ತಿಕರು ಮಾತ್ರ ಅಲ್ಲ, ಎಲ್ಲರೂ. ದೇವರು ಹೇಳ್ತಾರೆ, ಲೋಕದ ಕಟ್ಟ ಕಡೆ ಒಳಗೂ ಹೋಗಿ ನೀವು ಎಲ್ಲಾ ಜನಗಳಿಗೂ, ಎಲ್ಲಾ ದೇಶದ ಜನಗಳಿಗೆ ಶಿಷ್ಯರನ್ನಾಗಿ ಮಾಡ್ರಿ. ಹಾಲೆಲೂಯಾ. ಎಲ್ಲರೂ ಹೋಗ್ಬೇಕು. ಆದರೆ ಇಲ್ಲಿ ಏನ್ ಹೇಳ್ತಾ ಇದೆ, ಔತಣ ಪ್ರಾಪ್ತಗಳಲ್ಲಿ ಪ್ರಥಮ ಸ್ಥಾನ, ಇವುಗಳನ್ನು ಅವರ ಮನಸ್ಸುಳ್ಳವರಾಗಿದ್ದಾರೆ. ಅವರ ಮನಸ್ಸು ಔತಣ ಪ್ರಾಪ್ತ, ನನಗೆ ಒಳ್ಳೆ ಅಧಿಕಾರ, ಒಳ್ಳೆ ನನಗೆ ಸ್ಥಾನ, ಬೀದಿಯಲ್ಲಿ, ಸರ್ಕಲ್ಗಳಲ್ಲಿ, ಸಭಾ ಮಂದಿರಗಳಲ್ಲಿ ನನಗೆ ಒಳ್ಳೆ ಗೌರವ ಸಿಗಬೇಕು. ದೇವ್ರು ಹೇಳ್ತಾರೆ, ನನ್ನಲ್ಲಿ ಮಮತೆ ಇಡದವನು ನನಗೆ ಯೋಗ್ಯಳು ಅಲ್ಲ. ಫಸ್ಟ್ ಪ್ರಿಫರೆನ್ಸ್ ನಾವು ದೇವರಿಗೆ ಕೊಡಬೇಕು. ನಾವು ಆತನ ಕೆಲಸಗಾರರು, ನಾವು ದಾಸನಾಗಿದ್ದೇನೆ. ಮೋಶೆಗೆ ದೇವರು ಕರೆದಾಗ ಮೋಶೆಯನ್ನು ಚೇರಾಕೊಂಡು ಕೂತ್ಕೊಂಡ್ರ ಅಲ್ಲಿ ಹೋಗಿ, ತನ್ನ ಕಾಲಲ್ಲಿ ಕೆರಗಳನ್ನ ಬಿಚ್ಚಿಟ್ಬಿಟ್ಟು ಒಳಗಡೆ ಹೋಗಿ ಮಣ್ಕಾಲ್ ಹಾಕಿ ಬಗ್ಗಿ ನಮಸ್ಕಾರ ಮಾಡಿದ್ರು. ದೇವರೇ, ನಾನು ಏನು ಮಾಡಬೇಕು, ನನ್ನನ್ನು ಯಾಕೆ ಕರೆದಿ ಸ್ವಾಮಿ ಅಂತ. ಇವತ್ತು ದೇವರು ಕರೆದಾಗ ನಾವು ಭಯಭಕ್ತಿಯಲ್ಲಿ ನಡೆದುಕೊಂಡು, ಸ್ವಾಮಿ ನನ್ನನ್ನು ಯಾಕೆ ಕರೆದೆ ದೇವರೇ, ಹೇಳಪ್ಪ, ನಾನು ಏನು ಕೆಲಸ ಮಾಡಬೇಕು ಸ್ವಾಮಿ, ನಿನಗೋಸ್ಕರ ನಾನು ಏನು ಮಾಡ್ಬೇಕು ಸ್ವಾಮಿ ಅಂತ ಕೇಳಬೇಕು. ನೀನು ಬೀದಿ ಚೌಕಗಳಲ್ಲಿ ನಮಸ್ಕಾರಗಳು ಅಪೇಕ್ಷೆ ಮಾಡಿಕೊಂಡು ಯೇಸು ಸ್ವಾಮಿನ ಮರೆತು ಬಿಟ್ಟಿಯಲ್ಲ, ಇದು ದೇವರು ಯಾವತ್ತೂ ಸಹಿಸುವುದಿಲ್ಲ.
ನನ್ನ ಮೇಲೇನೆ ನೀ ಮಮತೆ ಇಡಬೇಕು. ಯೇಸುಸ್ವಾಮಿ ಹೇಳ್ತಾರೆ, ಇಂಥ ವಿಷಯಗಳಲ್ಲಿ ಅವರು ಇಷ್ಟಪಡುವಂತವರಾಗಿದ್ದಾರೆ. ಮೊದಲು ಇದ್ದ ಪ್ರೀತಿ ನನ್ನಲ್ಲಿ ಇವತ್ತಿದೆಯೋ? ನೀ ಸ್ಟಾರ್ಟಿಂಗ್ ಬಂದ ಪ್ರೀತಿಗಿಂತ ಜಾಸ್ತಿ ಆಗಿದೆಯೋ, ಕಡಿಮೆ ಆಗಿದೆಯೋ ತೋರ್ಸು. ಇದು ದೇವರಿಗೆ ಇಷ್ಟ ಇಲ್ಲದ ಕಾರ್ಯ ಹಾಗೂ ಉಳ್ಳವರಾಗಿದೆ. ವಿಧವೆಯರ ಮನೆಗಳನ್ನು ನುಂಗಿ ನಟನೆಗಾಗಿ ದೇವರಿಗೆ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುವವರಾದ ಇವರು ಹೆಚ್ಚಾದ ದಂಡನೆಯನ್ನು ಹೊಂದುವರು. ನೋಡೋ, ವಿಧವೆಯರ ಮನೆಗಳನ್ನು ನುಂಗಿ ನಟನೆಗಾಗಿ ದೇವರಿಗೆ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುವವರಾದ ಇವರು ಹೆಚ್ಚಾದ ದಂಡನೆಯನ್ನು ಹೊಂದುವರು ಅಂದನು. ಹಾಲೆಲೂಯಾ. ವಿಧವೆಯವರು ಮನೆಯವರಿಗೆ, ಬಡತನ ಇರುವಂತವರಿಗೆ ಇಂಥ ಮನೆಗೆ ಹೋಗಿ ಉದ್ದವಾದ ಪ್ರಾರ್ಥನೆ ಮಾಡುವುದು ಏನ್ ದೇವರು? ಹಾಗೆ ಇವರು ಪ್ರಾರ್ಥನೆ ಮಾಡಿದ ತಕ್ಷಣ ಬಂದು ಇಳಿದು ಅಭಿಷೇಕ ಮಾಡಂಗೆ ಅಂತ ಉದ್ದನೆ ಪ್ರಾರ್ಥನೆ ಮಾಡಿ ನಟನೆ ಮಾಡುವಂಥವರಾಗಿರ್ತಾರೆ. ಈ ಲೋಕದಲ್ಲಿ ಬಹಳ ಆ ರೀತಿ ಆಗಿದೆ, ಈಗ ಆ ರೀತಿ ನಡೀತಾ ಇದೆ. ಅದಕ್ಕೆ ಸ್ವಾಮಿ ಅವಾಗಲೇ ಬರೆದಿಟ್ಟಿದ್ದಾರೆ. ಹಾಲೆಲೂಯಾ. ಹಾಗೂ ನಟನೆಗಾಗಿ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುವವರಾದ ಇವರು ಹೆಚ್ಚಾದ ದಂಡನೆಯನ್ನು ಹೊಂದುವರು. ಹೆಚ್ಚಾದ ದಂಡನೆ ಅಂತೆ. ಹಾಲೆಲೂಯಾ. ಯಾವತ್ತು ನಾವು ಹಾಗಾಗದಂತೆ ಸ್ವಾಮಿ, ನಾವು ಯಾವಾಗ್ಲೂ ಸ್ವಾಮಿ ನಿನ್ನ ಪಾದದ ಕೆಳಗೆ ಇರ್ತೀನಪ್ಪ, ನಿನ್ನ ಪಾದದ ಕಾಲಿನ ಧೂಳಿನ ಸೇವೆ ಮಾಡೋಕ್ಕೂ ನಾನು ಯೋಗ್ಯನಲ್ಲ. ಹಾಲೆಲೂಯಾ. ಇಂಥವನು ಯಾವಾಗ ತಗ್ಗಿಸಿಕೊಂಡು ಹೋಗ್ತಾನೋ ಅವನ ವಿಷಯದಲ್ಲಿ ದೇವರು ಹೆಚ್ಚಳ ಪಡ್ತಾರೆ. ಇವನು ಧನ್ಯನೋ. ಲೂಸಿಫರ್ ಹಂಗೆ ದೇವರ ಸಿಂಹಾಸನಕ್ಕೆ ಆಸೆ ಪಟ್ಟಿದ್ದಕ್ಕೆ ಆತನು ದಬ್ಬಲ್ಪಟ್ಟನು ಭೂಮಿಗೆ, ಅವನ ದೂತರನ್ನು ಸಮೇತ. ಹಾಲೆಲೂಯಾ. ಆ ರೀತಿಯಾಗಿ ನಾವು ಹಾಗೆ ಆಗಬಾರದು ಅಂತ ದೇವರ ಚಿತ್ತವಾಗಿದೆ. ಹಾಗಾಗಿ ನಾವು ಹಾಗಾಗದಂತೆ ನಮ್ಮನ್ನು ನಾವು ತಗ್ಗಿಸಿಕೊಂಡು, ಸೇವೆ ವಿಷಯದಲ್ಲಾಗಿರಲಿ, ಈ ಲೋಕದ ವಿಷಯದಾಗಿರಲಿ ತಗ್ಗಿಸಿಕೊಂಡು ನಾವು ಯೇಸು ಸ್ವಾಮಿಯನ್ನೇ ದೃಷ್ಟಿ ಇಟ್ಕೊಂಡು ನೋಡುವಾಗ ನಮಗೆ ಯಾವ ಅಹಂ ಬರುವುದಿಲ್ಲ, ಯಾವ ದುರಾಲೋಚನೆಗಳು ಬರಲ್ಲ, ಯಾವ ಕೆಟ್ಟ ಶಬ್ದ ಬರಲ್ಲ, ಯಾವ ಕೆಟ್ಟ ಆಲೋಚನೆ ಯಾವುದು ಬರಲ್ಲ. ಹೀಗೆ ಬಂದರೂ ನಮ್ಮನ್ನ ಪಾಸಾಗಿ ಹೋಗ್ತದೆ, ನಮ್ಮನ್ನು ಯಾವುದು ಹಿಡಿಯುವುದಿಲ್ಲ. ಇದು ದೇವರಿಗೆ ಇಷ್ಟವಾದ ಒಂದು ಮಾರ್ಗವಾಗಿದೆ ನಡೆಯುವಂಥದ್ದು. ನಮ್ಮನ್ನ ನಾವು ಯಾವತ್ತು ತಗ್ಗಿಸಿಕೊಂಡು ಕರ್ತನ ವಿಷಯದಲ್ಲಿ, ದೇವರೇ ನೀನು ತೋರಿಸುವಂತ ಮಾರ್ಗದಲ್ಲಿ ನಾನು ನಡಿತೀನಪ್ಪ, ನೀನು ತೋರಿಸುವಂತ ಒಂದು ಮಾರ್ಗದರ್ಶಿಯಾಗಿ ಸ್ವಾಮಿ, ನನ್ನಿಂದ ಯಾವ ದಾರಿ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ನೀವು ಪವಿತ್ರಾತ್ಮನನ್ನು ಕಳಿಸಿ ನಾನು ನಡೆಯಬೇಕಾದ ಮಾರ್ಗವನ್ನು ನೀವು ನನಗೆ ತೋರಿಸಿ. ಹಾಲೆಲೂಯಾ. ಹಾಗಾಗಿ ದೇವರನ್ನು ನಂಬಿ ಶಾಂತವಾಗಿದ್ದು, ಮೌನವಾಗಿದ್ದು, ನಾವು ಪ್ರಾರ್ಥನೆಯಲ್ಲಿ ಯಾವಾಗಲೂ ನೆನೆಸಿಕೊಂಡು ಯೇಸು ಸ್ವಾಮಿ ಇರುತ್ತಾರೆ. ಅದಕ್ಕೆ ಭಕ್ತರು ಒಂದು ಹಾಡು ಹೇಳ್ತಾರೆ, ನಾನಿನಗೆ ಬೋಧಿಸಿ ನಡೆವ ಹಾದಿಯ ದಿನವೂ ತೋರಿಸುವೆ ಹೆದರದಿರು, ನಾನಿನಗೆ ಬೋಧಿಸಿ ನಡೆವ ಹಾದಿಯ ದಿನವೂ ತೋರಿಸುವೆ ಹೆದರದಿರು, ನಿನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆ, ನಿನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡಿವೆ, ಮಾರ್ಗವನ್ನ ತೋರುವೆ, ನಿನಗೆ ಮಾರ್ಗವನ್ನ ತೋರುವೆ, ನಾನಿನಗೆ ಬೋಧಿಸಿ ನಡೆವ ಹಾದಿಯ ದಿನವೂ ತೋರಿಸುವೆ ಹೆದರದಿರು. ಹಾಗೆ ಸ್ತೋತ್ರಪ್ಪ. ದೇವರಿಗೆ ನಾವು ಯಾವಾಗಲೂ ಒಳಗಾಗಿದ್ದರೆ ದೇವರು ಪ್ರತಿ ದಿವಸ ನಾವು ನಡಿಬೇಕಾದ ಮಾರ್ಗವನ್ನು ದೇವರು ನಮಗೆ ತೋರಿಸಿಕೊಡುವಂಥವ್ರಾಗಿದ್ದಾರೆ. ನಮ್ಮ ಇಷ್ಟಕ್ಕೆ ನಾವು ಯಾವುದೋ ಮಾರ್ಗದಲ್ಲಿ ಹೋಗುವುದಲ್ಲ. ಅದು ಬೇರೆಯವರು ಹೇಗಾರ ಹೋಗ್ಲಿ, ದೇವರವರಿಗೆ ಮಾತನಾಡುವುದಿಲ್ಲ. ಆದರೆ ನನಗೆ ಇಷ್ಟವಾದ ಜನಾಂಗಗಳು, ದೇವರಿಗೆ ಇಷ್ಟವಾದ ಜನಾಂಗಗಳು, ಆ ಇಸ್ರಾಯೇಲ್ ಜನರಿಗೆ ಹೇಗೆ ಬಿಡಿಸ್ಕೊಂಡು ಬರಕ್ಕೆ ಮೋಶೆಯನ್ನು ಕಳಿಸಿದರೋ ಅದೇ ರೀತಿಯಾಗಿ ಇವತ್ತು ಈ ವಾಕ್ಯವನ್ನು ಅನುಸರಿಸಿ ನಡೆಯುವಂಥವರು ದೇವರ ಮಕ್ಕಳಾಗಿದ್ದಾರೆ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕರುಣೆ ಉಳ್ಳ ದೇವರೇ,
ಕೃಪಾ ಸಂಪೂರ್ಣನೆ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಮಹಿಮೆಯಾಗಲಿ ರಾಜಾವೇ. ಆಕಾಶ ಭೂಮಿ ಅಳೆದು ಹೋಗ್ಬೋದು ದೇವರೇ, ಕರ್ತನೆ ನಿಮ್ಮ ಮಾತು ನಿಮ್ಮ ವಾಕ್ಯ ವಚನ ಒಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ತಂದೆಯಾದ ದೇವರೇ. ಕರ್ತನೆ ಸ್ವಾಮಿ, ಈ ಗ್ರಂಥದಲ್ಲಿ ಸ್ವಾಮಿ ನೀವು ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ ರಾಜನೇ. ನಾವೆಲ್ಲ ಕೇಳಿದ್ದೇವೆ ಅಪ್ಪ ದೇವರೇ, ಸ್ತೋತ್ರ, ಹಲ್ಲೆಲೂಯಾ. ನನ್ನ ವಿಷಯದಲ್ಲಿ ನೀವು ಎಚ್ಚರವಾಗಿದ್ದು ಸರಿಯಾದ ಮಾರ್ಗದರ್ಶಿಯಾಗಿ ಬದುಕ್ರಿ ಎಂಬುದಾಗಿ ದೇವರೇ ವಾಕ್ಯದ ಮುಖಾಂತರ ನೀವು ನಮಗೆ ಕಲಿಸಿಕೊಡಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ದೇವರೇ, ನಿಮಗೆ ಸಲ್ಲತಕ್ಕ ಗೌರವ ಸ್ವಾಮಿ ಮತ್ತಾರಿಗೂ ಸಲ್ಲಗುಡಿಸುವುದಿಲ್ಲ ನಾವು ದೇವರೇ. ಸ್ತೋತ್ರ, ನಿಮ್ಮ ಹೆಸರಿನ ಮೇಲೆ ನಾವು ಬದುಕ್ತೇವೆ. ಈ ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿ ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳು ಯೇಸು ಸ್ವಾಮಿ ಹೆಸರು ಬೇಡುತ್ತೇನೆ ಜೀವನ ತಂದೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್.